ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ನಾನು ಇವತ್ತಿನ ವಿಡಿಯೋದಲ್ಲಿ ಈಥರ್ಸ್ ಬಗ್ಗೆ ಸೆಕೆಂಡ್ ಸೆಮ್ 4th ಯೂನಿಟಲ್ಲಿ ಬರುತ್ತೆ ಈಥರ್ಸು. ಅದರಲ್ಲಿ ರಿಯಾಕ್ಷನ್ಸ್ ಬಗ್ಗೆ ಈಥರ್ಸ್ ರಿಯಾಕ್ಷನ್ ಬಗ್ಗೆ ಇವತ್ತು ಓದೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ 3 ವಿಡಿಯೋ ಅಪ್ಲೋಡ್ ಮಾಡಿದೆ, 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 3ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಕೆಮಿಕಲ್ ರಿಯಾಕ್ಷನ್ ವಿತ್ HI, ಹಾಟ್ ಆ್ಯಂಡ್ ಕೋಲ್ಡ್, ಟೇಕಿಂಗ್ ಸಿಮೆಟ್ರಿಕಲ್ ಅನ್ಸಿಮೆಟ್ರಿಕಲ್ ಈಥರ್ಸ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಥರ್ಸ್ ಅಂತಂದರೆ ದೋಸ್ ಆರ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಆಕ್ಸಿಜನ್ in them. Along with oxygen you are going to have two valencies of oxygen are satisfied by R groups. ಅಂಥದಕ್ಕೆ ನಾವೇನಂತ ಕರಿತೀವಿ, ಈಥರ್ಸ್ ಅಂತ ಕರಿತೀವಿ. ಆ ಎರಡು R ಗ್ರೂಪು ಸೇಮ್ ಇತ್ತು ಅಂತಂದರೆ ಸಿಮೆಟ್ರಿಕಲ್ ಅಂತ ಕರಿತೀವಿ. ಆ ಎರಡು R ಗ್ರೂಪ್ಗಳು ಬೇರೆ ಬೇರೆ ಇತ್ತು ಅಂತಂದರೆ ಅನ್ಸಿಮೆಟ್ರಿಕಲ್ ಅಂತ ಹೇಳ್ತೀವಿ. ಜೊತೆಗೆ ನಿಮ್ಮದು ಏನು ಈಥರ್ಸ್ ಇದೆಯಲ್ಲ, ದೇ ಗೋಯಿಂಗ್ ಟು ಹ್ಯಾವ್ ವೆರಿ ಲೋ ರಿಯಾಕ್ಟಿವಿಟಿ. ದೇ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ವೆರಿ ಗುಡ್ ಸಾಲ್ವೆಂಟ್ ಫಾರ್ 3 ರೀಸನ್ಸ್. ಒಂದು, ದೇ ಹ್ಯಾವ್ ದ ವೆರಿ ಲೋ ರಿಯಾಕ್ಟಿವಿಟಿ ತುಂಬ ಕಡಿಮೆ ಇದೆ. ಮೆಲ್ಟಿಂಗ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ತುಂಬ ಕಡಿಮೆ ಇದೆ, ಹಾಗಾಗಿ ಎವಾಪರೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಥರ್ಡ್ ಒನ್, ಇಟ್ ಗೋಯಿಂಗ್ ಟು ಫಾರ್ಮ್ ದಿ ಹೈಡ್ರೋಜನ್ ಬಾಂಡಿಂಗ್. ಬಿಕಾಸ್ ಆಫ್ ಆಲ್ ದೀಸ್ 3 ರೀಸನ್ಸ್ ಈಥರ್ಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಸಾಲ್ವೆಂಟ್ ಫಾರ್ ಮೆನಿ ನಾನ್ ಪೋಲಾರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ನಾವು ಈಥರ್ನ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ಅದರದ್ದು ರಿಯಾಕ್ಟಿವಿಟಿ ತುಂಬ ಕಡಿಮೆ ಇದೆ ಅಂತಲೇ ಅದನ್ನು ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ಹಾಗಾಗಿ ತುಂಬ ಕೆಮಿಕಲ್ ರಿಯಾಕ್ಷನ್ಸು ವಿತ್ ಈಥರ್ಸ್ ನಿಮಗೆ ಕಾಣಿಸಿಕೋದಿಲ್ಲ. ಸಿಕ್ಕುವಂಥದ್ದು ಆ HI ಜೊತೆಗೆ ರಿಯಾಕ್ಟ್ ಮಾಡೋದು. ಎಗೇನ್ ಇದು ಆ್ಯಸಿಡ್ ಕೆಟಲೈಸ್ ಕ್ಲಿವೇಜ್ ಅಕ್ಕರ್ಸ್ ವೆನ್ ಹೈಡ್ರೋಐಡಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಈಥರ್ ಅಂತ ಹೇಳ್ತಾರೆ. ಈ ರಿಯಾಕ್ಷನ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್ ಮುಖಾಂತರ ಆಗ್ತಾ ಹೋಗುತ್ತೆ. ಸಬ್ಸ್ಟಿಟ್ಯೂಷನ್ ಅಂತಂದ್ರೇನು? ರೀಪ್ಲೇಸ್ಮೆಂಟ್ ರಿಯಾಕ್ಷನ್. ಐ ಆಮ್ ಗೋಯಿಂಗ್ ಟು ರೀಪ್ಲೇಸ್ ಆರ್ ಗ್ರೂಪ್ ಬೈ ಸಮ್ ಅದರ್ ಗ್ರೂಪ್. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಸಬ್ಸ್ಟಿಟ್ಯೂಷನ್ ಅಥವಾ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀನಿ. ಆ ರೀಪ್ಲೇಸ್ಮೆಂಟ್ ಇಫ್ ಇಟ್ ಈಸ್ ಡನ್ ಬೈ ದಿ ನ್ಯೂಕ್ಲಿಯೋಫೈಲ್, ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ರಿಯಾಕ್ಷನ್ಸು ತುಂಬ ಇಲ್ಲ ಈ ಥರದ್ದು ಇರೋವಂಥದ್ದನ್ನೇ. ಎಗೇನ್ ಆ ರಿಯಾಕ್ಷನ್ಸು ನಿಮ್ಗೆ ಏನಾಗುತ್ತೆ, ಕೋಲ್ಡ್ ಕಂಡೀಷನಲ್ಲಿ ಒಂಥರ ರಿಯಾಕ್ಟ್ ಮಾಡುತ್ತೆ, ಹಾಟ್ ಕಂಡೀಷನಲ್ಲಿ ಒಂಥರ ರಿಯಾಕ್ಟ್ ಮಾಡುತ್ತೆ. ಅದು HI ಜೊತೆಗೆ ಮಾತ್ರ ರಿಯಾಕ್ಟ್ ಆಗುತ್ತೆ. ಆ ರಿಯಾಕ್ಷನು ಆ್ಯಸಿಡ್ ಕೆಟಲೈಸ್ಡ್ ಆಗಿರುತ್ತೆ. ಎಗೇನ್ ಇದು ಸಿಮೆಟ್ರಿಕಲ್ ಈಥರ್ಸ್ ಆದಾಗ ಒಂಥರ ಪ್ರಾಡಕ್ಟ್ ಬರುತ್ತೆ, ಅನ್ಸಿಮೆಟ್ರಿಕಲ್ ಈಥರ್ಸ್ ಆದಾಗ ಇನ್ನೊಂದು ಥರ ಪ್ರಾಡಕ್ಟ್ ಬರುತ್ತೆ. ಸಿಮೆಟ್ರಿಕಲ್ ಅಥವಾ ಸಿಂಪಲ್ ಈಥರ್ಸ್ ಅಂತಂದರೆ ಆರ್ ಮಧ್ಯದಲ್ಲಿ O ಇದೆ, ಆ ಎರಡೂ R ಗ್ರೂಪ್ಗಳು ಸೇಮ್ ಇತ್ತು ಅಂತಂದರೆ ಸಿಂಪಲ್ ಅಂತ ಕರಿತೀವಿ ಅಥವಾ ಸಿಮೆಟ್ರಿಕಲ್ ಅಂತ ಕರಿತೀವಿ. ಆ ಎರಡೂ R ಗ್ರೂಪ್ಗಳು ಬೇರೆ ಬೇರೆ ಇತ್ತು ಅಂತ ಅನ್ಸಿಮೆಟ್ರಿಕಲ್ ಅಥವಾ ಮಿಕ್ಸ್ಡ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಎಗೇನ್ ಒಂದು ಮಿಕ್ಸ್ಡು ಮತ್ತು ಸಿಮೆಟ್ರಿಕಲ್ಲು ಅನ್ಸಿಮೆಟ್ರಿಕಲ್ ಈ ಥರ ಇದೆಯಾ, ನಾನು ಸ್ಟಾರ್ಟಿಂಗ್ ಮೆಟೀರಿಯಲ್ನದು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನನಗೆ ಯಾವ ಟೆಂಪ್ರೇಚರ್ ರಿಯಾಕ್ಷನ್ ಮಾಡ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬೇಸ್ಡ್ ಆನ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಡಿಫ್ರೆಂಟ್ ಪ್ರಾಡಕ್ಟ್. ಸೊ ಮೊದಲನೇ ತೊಗೊಳ್ಳೋದಾದರೆ ಕೋಲ್ಡ್ ಕಂಡೀಷನ್ 0 to 5 ಡಿಗ್ರಿ ಟೆಂಪ್ರೇಚರಲ್ಲಿ ನಾನು ರಿಯಾಕ್ಷನ್ ಮಾಡ್ತಾ ಇದ್ದೀನಿ ಅಂತಂದರೆ HI ಜೊತೆ ರಿಯಾಕ್ಟ್ ಮಾಡಿದಾಗ ಸಿಮೆಟ್ರಿಕಲ್ ಈಥರ್ಸ್ ಅಂತೆ ಇಲ್ಲಿ CH3 ಎರಡು ಕಡೆಗೂ ಸೇಮ್ ತೊಗೊಂಡಿದ್ದೀನಿ. ಸಿಮೆಟ್ರಿಕಲ್ ಈಥರ್ಸ್ HI ಜೊತೆಗೆ ಟ್ರೀಟ್ ಮಾಡಿದಾಗ ನಿಮಗೆ ಮೆಥನಾಲ್ ಮತ್ತು ಮೀಥೈಲ್ ಹೈಡ್ರೈಡ್ ಬರ್ತಾ ಇದೆ. ಒಂದು ಕಡೆಗೆ ಕರೆಸ್ಪಾಂಡಿಂಗ್ ಆಲ್ಕೋಹಾಲ್ ಬರ್ತಾ ಇದೆ, ಇನ್ನೊಂದು ಕಡೆಗೆ ಹೈಡ್ರೈಡ್ ಬರ್ತಿದೆ. ಎರಡೂ R ಗ್ರೂಪ್ ಸೇಮ್ ಇರೋದಕ್ಕೋಸ್ಕರ ಒಂದು ಕಡೆಗೆ OH ಹಾಕ್ತಾರೆ, ಒಂದು ಕಡೆಗೆ I ಹಾಕ್ತಾರೆ, ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಇಫ್ ಇಟ್ ಇಸ್ ಅನ್ ಅನ್ಸಿಮೆಟ್ರಿಕಲ್ ಈಥರ್ಸ್ ಇತ್ತು ಅಂದಾಗ ಆವಾಗ ಹೈಯರ್ ಆಲ್ಕೈಲ್ ಗ್ರೂಪ್ ಏನಿದೆಯಲ್ಲ ದಟ್ ಲೀಡ್ಸ್ ಟು ಆಲ್ಕೋಹಾಲ್, ಇನ್ನೊಂದು ಸ್ಮಾಲರ್ ಆಲ್ಕೈಲ್ ಗ್ರೂಪ್ ಏನಿದೆಯಲ್ಲ ದಟ್ ಲೀಡ್ಸ್ ಟು ಐಡೈಡ್ ಅಂತ ಗೊತ್ತಾಗ್ತಾ ಇದೆ. ಸೊ ದಿಸ್ ವಿ ಆರ್ ಡೂಯಿಂಗ್ ಇನ್ ಪ್ರೆಸೆನ್ಸ್ ಆಫ್ ಆ್ಯಸಿಡ್ ಆ್ಯಂಡ್ ವಿ ಆರ್ ಮೇಂಟೈನಿಂಗ್ ಎ ವೆರಿ ಲೋ ಟೆಂಪ್ರೇಚರ್ 0 ಡಿಗ್ರಿ ಟೆಂಪ್ರೇಚರ್ ಮಾಡ್ತಾ ಇದ್ದಾಗ ನಿಮಗೆ ಕರೆಸ್ಪಾಂಡಿಂಗ್ ಮೆಥನಾಲು ಮತ್ತು ಕರೆಸ್ಪಾಂಡಿಂಗ್ ಐರೈಡ್ ಬರ್ತಾ ಹೋಗುತ್ತೆ. ಮಿಕ್ಸ್ಡ್ ಆಯಿತು ಅಂತಂದರೆ ಹೈಯರ್ ಆಲ್ಕೈಲ್ ಗ್ರೂಪ್ ಏನಿದೆಯಲ್ಲ ದಟ್ ಗೋಯಿಂಗ್ ಟು ಕಂಬೈನ್ ವಿತ್ ಆಲ್ಕೋಹಾಲ್ ಆಗಿರುತ್ತೆ. ಅದೇ ಥರ ರಿಯಾಕ್ಷನ್ ಅಂಡರ್ ಹಾಟ್ ಕಂಡೀಷನ್ಸು ನಾವು ಮಾಡ್ಬೋದು. ಹಾಟ್ ಕಂಡೀಷನ್ಸ್ ಮಾಡಿದಾಗ ಹೀಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಈಥೈಲ್ ಹೈಡ್ರೈಡ್ ಮತ್ತು ವಾಟರ್ ಬರುತ್ತೆ. ಇಲ್ಲಿ 2 moles ಆಫ್ ಈಥರ್ನ ತೊಗೊಂಡು ಅದನ್ನು ಟ್ರೀಟ್ ಮಾಡ್ತೀವಿ ನಾವು. 1 mole 2 moles ಆಫ್ ಎಕ್ಸಸ್ ಆಫ್ ಹೈಡ್ರೋಜನ್ ಜೊತೆಗೆ HI ಜೊತೆಗೆ ಟ್ರೀಟ್ ಮಾಡ್ತಾ ಇದ್ದೀವಿ. ಆ ಕರೆಸ್ಪಾಂಡಿಂಗ್ ಈಥೈಲ್ ಬರುತ್ತೆ. ಸೊ ಸಿಂಪಲ್ ಆಗಿದ್ದಾಗ ಏನೂ ಪ್ರಾಬ್ಲಮ್ ಇಲ್ಲ, 2 moles ಆಫ್ ಸೇಮ್ ಹ್ಯಾಲೈಡ್ಸ್ ಬರ್ತಾ ಹೋಗುತ್ತೆ. ಇಫ್ ಇಟ್ ಇಸ್ ಮಿಕ್ಸ್ಡ್ ಅನ್ಸಿಮೆಟ್ರಿಕಲ್ ಆಗಿತ್ತು ಅಂತಂದರೆ 2 ಐರೈಡ್ ಬರುತ್ತೆ, ಎರಡೂ R ಗ್ರೂಪ್ಗೆ ನಿಮಗೆ ಅಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಅದೇ ಥರ ಫಿನೈಲ್ ಈಥರ್ಸ್ ಆಲ್ಸೋ ಗೋಯಿಂಗ್ ಟು ಅಂಡರ್ಗೋ ದಿಸ್ ಟೈಪ್ ಆಫ್ ರಿಯಾಕ್ಷನ್. ಫಿನೈಲ್ ಈಥರ್ಸ್ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಅನಿಸೋಲ್ ತೊಗೊಳ್ತಾ ಇದ್ದೀವಿ, ಫಿನೈಲ್ ಈಥೈಲ್ ಈ ಥರ ಮೀಥೈಲ್ ಫಿನೈಲ್ ಈಥರ್ ಅಂತ ಕರಿತೀವಿ. ಅದನ್ನು ತೊಗೊಂಡಾಗ ಮೀಥೈಲ್ ಹೈಡ್ರೈಡ್ ಮತ್ತು ಫಿನಾಲ್ ಬರುತ್ತೆ. ಸೊ ನೀವೇನಾದರೂ ಫಿನಾಲ್ ಈಥರ್ಸ್ ತೊಗೊಂಡ್ರೆ ಫಿನಾಲ್ ವಿಲ್ ಬಿ ಒನ್ ಆಫ್ ದಿ ಮೇಜರ್ ಪ್ರಾಡಕ್ಟ್ ಆಗ್ತಾ ಹೋಗುತ್ತೆ. ಈಥರ್ಸು ನಿಮಗೆ ಗೊತ್ತಿದೆ, ಬಿಕಾಸ್ ಆಫ್ ಇಟ್ಸ್ ಲೋ ರಿಯಾಕ್ಟಿವಿಟಿ ವಿ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಸಾಲ್ವೆಂಟ್. ಅಂದರೂ ಅದು ರಿಯಾಕ್ಟ್ ಆಗುತ್ತೆ, ಓನ್ಲಿ ಇನ್ ಪ್ರೆಸೆನ್ಸ್ ಆಫ್ HI ಆಗುತ್ತೆ. ದಟ್ ಅಂಡರ್ ಅಸ್ಟಿಕ್ ಕಂಡೀಷನ್ ನಿಮಗೆ ಈ ರೀತಿಯಾಗಿ ಪ್ರಾಡಕ್ಟ್ ಕೊಡುತ್ತೆ. ಎಗೇನ್ ಟೆಂಪ್ರೇಚರ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ಆಲ್ಸೋ ಟೈಪ್ ಆಫ್
ಈಥರ್ ನಾವು ಯಾವ್ದು ತೊಗೊಳ್ತಾ ಇದ್ವಿ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಸಿಲೆಬಸ್ಗೆ ಇದು ಈ ಈಕ್ವೇಷನ್ನ ಇಟ್ಟಿದ್ದಾರೆ, ಈ ರಿಯಾಕ್ಷನ್ನ ಇಟ್ಟಿದ್ದಾರೆ, ಅದನ್ನು ನೀವು ಓದಬೇಕಾಗತ್ತೆ. ಡಿಫ್ರೆಂಟ್ ಕಂಡೀಷನ್ಸಲ್ಲಿ, ಡಿಫ್ರೆಂಟ್ ಟೆಂಪರೇಚರ್ಸಲ್ಲಿ, ಡಿಫ್ರೆಂಟ್ ಈಥರ್ಸಲ್ಲಿ ಏನೇನು ಪ್ರಾಡಕ್ಟ್ ಬರುತ್ತೆ ಅಂತ ನೀವು ನೆನ್ಪಿಟ್ಕೊಂಡು ರಿಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.